ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವರ ಹೆಸರು ದೀಪಾ ಅಂತ. ವಯಸ್ಸು 37 ವರ್ಷ. ಸ್ಥಳ ಹಾಸನ ಸಮೀಪದ ಒಂದು ಹಳ್ಳಿ ಎಂದು ಹೇಳಿಕೊಂಡಿದ್ದಾರೆ. ಜಾತಿ ಕುಂಬಾರ ಜಾತಿ. ವಿದ್ಯಾಭ್ಯಾಸ SSLC ಪ್ಲಸ್ ಟೈಲರಿಂಗ್ ಜ್ಞಾನವನ್ನು ಪಡೆದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ವೈವಾಹಿಕ ಸ್ಥಿತಿಯನ್ನು ನೋಡಿದ್ರೆ ವಿಚ್ಛೇದನೆ ಸಪರೇಟ್ ಆಗಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಅವಳು ಈ ಕಾಲದಲ್ಲಿ ತನ್ನ ಮಗುವಿನೊಂದಿಗೆ ಬಾಳುತ್ತಾಳೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇವರ ಹಿಂದಿನ ಮದುವೆಯ ಕಥೆಯನ್ನು ನೋಡಿದ್ರೆ ಅವಳು 22ರ ಹರೆಯದಲ್ಲಿ ಮದುವೆಯಾದಳು. ಕುಟುಂಬದ ಒತ್ತಡದಿಂದ ಮಾತ್ರ ಮದುವೆಯಾಗಿದ್ದಾಳೆ. ಮದುವೆಯಾದ 3 ತಿಂಗಳು ಸುಖವಾಗಿ ಇದ್ದಳು. ನಂತರ ಗಂಡನ ಅಪಾರ ಶಂಕಾಸ್ಪದ ನಡತೆ ಮತ್ತು ಗಾಳಿಪಟದಂತೆ ಬದಲಾಗುತ್ತಾ ಹೋದ ಬಾಯಿ ಬಿಡುಕು, ಜಗಳ, ಕೈ ಹಾಕುವ ಪರಿಸ್ಥಿತಿ ದಿನನಿತ್ಯ ಹೆಚ್ಚಾಗಿತ್ತು. ನಾನು ಮಕ್ಕಳಿಗಾಗಿ ತಾಳ್ಮೆಯನ್ನು ಕಳೆದುಕೊಂಡಿಲ್ಲ. ತಾಳ್ಮೆಗೆ ಮಿತಿಯೇ ಇಲ್ಲ. ಅದಕ್ಕಾಗಿ ಇವನನ್ನು ಸಹಿಸಿಕೊಳ್ಳಲಾಗದೆ ಕೊನೆಗೆ ವಿಚ್ಛೇದನವನ್ನು ಪಡೆದೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರಿಗೆ ಬಾಳು ಕೊಡುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವಳಿಗೆ ಬಾಳು ಕೊಡುವಂತಹ ವ್ಯಕ್ತಿಗೆ ಇವರ ಫೋನ್ ನಂಬರ್, ಅಡ್ರೆಸ್ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ನೋವುಗಳನ್ನು ನೋಡೋದಾದರೆ ಮದುವೆ ವಿಫಲವಾದ ಹೆಣ್ಣು ಏನು ಮಾಡೋದು ಅಂತ ತಿರಸ್ಕಾರ, ಮನೆ ಬಾಗಿಲು ಮರೆತು ಹೋದಂತೆ ದೂರವಾಯಿತು ಸಂಬಂಧಿಕರು. ಹಾಗೆ ಬಾಲಕಿಯೊಬ್ಬಳಿಗೆ ತಾಯಿ, ಆದರೆ ತಾಯಿಗೆ ಕಂಪನಿಯನ್ನಿಲ್ಲ. ಆರ್ಥಿಕವಾಗಿ ನಾನಾ ಕೆಲಸ ಮಾಡಿಕೊಂಡು ಬದುಕಿದ್ದಾಳೆ. ನಗುವಿನ ಹಿಂದೆ ನೋವು, ಮಕ್ಕಳ ಮುಂದೆ ಸ್ಮೈಲ್, ಮನಸ್ಸಿನಲ್ಲಿ ಸುತ್ತಾಟ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳ ಹಸಿವಿನ ಕಾರಣವನ್ನು ನಾವು ನೋಡೋದಾದರೆ ಅವಳು ಕಂಪನಿಯನ್ಗಾಗಿ ಹುಡುಕುತ್ತಿದ್ದಾಳೆ. ಸ್ನೇಹಿಕಾಗದಂತೆ ಮಾತನಾಡುವವನು, ತಾಯಿ ಅಲ್ಲದೆ ಹೆಣ್ಮಕ್ಕಳನ್ನು ನೋಡುವವನು. ಅವಳ ಸುಮ್ಮನಿರುವುದಿಲ್ಲ. ಯಾರಾದರೂ ಕೇಳಬೇಕೆಂದರೆ ಈಕೆ ಹೇಳಲು ಸಿದ್ಧ. ಆತನ ಕಾಳಜಿ ಅವಳ ಜೀವನಕ್ಕೆ ಬೆಳಕು. ಆತನ ಮಾತಿನಲ್ಲಿ ನಗು, ಸ್ಪರ್ಶದಲ್ಲಿ ಆಶ್ವಾಸನೆ, ಹೃದಯದಲ್ಲಿ ನಂಬಿಕೆ ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆನಂತರ ಜಾಯಿನ್ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್, ಅಡ್ರೆಸ್ 100% ನಿಮಗೆ ಸಿಗುತ್ತೆ. ಅದಕ್ಕಾಗಿ ಮೊದಲು ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಆ ನಂತರ ನಂಬರ್ ಎಂದು ಕಮೆಂಟ್ ಮಾಡಿ, ನನ್ನ ನಂಬರ್ ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಅವಳು ಹೇಳುವಂತಹ ಮಾತುಗಳನ್ನು ನಾವು ನೋಡೋದಾದರೆ, ನನ್ನ ಬದುಕು ನಿಜವಾಗಿಯೂ ಸುಮ್ಮನೆ ಹೋಗಬಾರ್ದು. ನನಗೆ ಮತ್ತೆ ಪ್ರೀತಿ ಬೇಕು, ಆದರೆ ನಂಬಿಕೆ ಜೊತೆಗೆ ನಾನು ಕಂಪನಿಯನ್ನು ಹುಡುಕುತ್ತಿದ್ದೇನೆ, ಪತಿಯಲ್ಲ ಎಂದು ತಿಳಿಸಿದ್ದಾರೆ. ಜೀವನಕ್ಕೆ ಮತ್ತೆ ಹೊಸ ಶಬ್ದ ಬರಬೇಕು, ಆತನೇ ಬರಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಆಟ ಆದರೆ ಸವಿನಯದ ಮಾತುಗಳನ್ನು ಕೂಡ ಹೇಳಿಕೊಂಡಿದ್ದಾರೆ. ನನ್ನ ಬಿಸಿಯಾದ ಹಾಸಿಗೆಯೆಲ್ಲ ಬಿಸಿಯಾದ ಹೃದಯವೇ ಬೇಕು. ಹಾಗೆ ಪ್ರೀತಿಗೆ ನಗೆಯಲ್ಲಿ ತಂಪು ತುಂಬಿದೆ. ನಗುತ್ತಿದ್ದೇನೆ ಅಂದರೆ ಭರವಸೆ ಇಲ್ಲದ ನಗೆಯೇ ಆಗಿದೆ. ಸ್ಪರ್ಶವಿಲ್ಲದ ಜೀವನ, ಮೋಡದಿಂದ ಕವಿದ ಬೆಳಗ್ಗೆ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಗುರಿಗಳನ್ನು ನಾವು ನೋಡೋದಾದರೆ ಮಗುವಿಗೆ ಬಾಳಿಗೆ ಉತ್ತಮ ಬೆಳಕು ನೀಡೋದು, ಒಬ್ಬನು ಇರಲಿ, ಜೊತೆಯಲ್ಲಿ ನಡುವಿನ ಇರಲಿ ಎಂದು ತಿಳಿಸಿದ್ದಾರೆ. ಪ್ರೀತಿ ಬೇಕು, ಮಾನ್ಯತೆ ಬೇಕು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಈ ಮನೆಯೊಳಗಡೆ ಕಂಪನಿಯನ್ ಕಿರುಚು ಇರಬೇಕು ಎಂದು ತಿಳಿಸಿದ್ದಾರೆ. ಅಂತಿಮ ಆಹ್ವಾನ ಕೇಳಿ, ನೀನು ಒಬ್ಬಳ ಸ್ಟೋರಿ ಕೇಳಲು ಸಿದ್ಧನ? ಆಗ ನಾನಿದ್ದೀನಿ. ನನ್ನ ಕೈ ಹಿಡಿಯಲು ಯಾರಾದರೂ ಸಿದ್ಧರಿದ್ದರೆ ಬನ್ನಿ ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್, ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ನಿಮಗೆ ದೊರಕುತ್ತದೆ. ಜಾಯಿನ್ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಯ್ ನಂಬರ್ ಎಂದು ಕಮೆಂಟ್ ಮಾಡಿ, ನಾನು ಇವರ ನಂಬರನ್ನು ಸೆಂಡ್ ಮಾಡುತ್ತೇನೆ. ಜಾಯಿನ್ ಆಗಿ ಕಮೆಂಟ್ ಮಾಡಿದ್ರೆ ಮಾತ್ರ.